ನಮಸ್ಕಾರ ಎಲ್ಲರಿಗೂ. ನಾವಿಲ್ಲಿ ಜಸ್ಟ್ ಇನ್ಸ್ಟಾಗ್ರಾಮ್ ಪರ್ಪಸ್ಗೆ ಮಾಡೋದು. ದೇವಿ ಬೆಟ್ಟಕ್ಕೆ ಬಂದರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಮಾಡಿ ಹೋಗಿ. ನಮಸ್ಕಾರ ಕನ್ನಡಿಗರೇ, ಎಲ್ಲ ಹೇಗಿದ್ದೀರಾ? ನಮಸ್ಕಾರ ದೊಡ್ಡ ಮಂದಿ. ಗಾಯ್ಸ್, ಎಂತಂದರೆ ನಾವು ಇವತ್ತು ಕುಂಜಾರಗಿರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಕುಂಜಾರಗಿರಿಯ ಎದುರೇ ಪರಶುರಾಮ ದೇವಸ್ಥಾನ ಉಂಟು, ಅದು ಸಹ ಈ ವ್ಲಾಗಲ್ಲಿ ತೋರಿಸ್ತೇವೆ. ಈ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಈ 250 to 300 ಸ್ಟೆಪ್ಸ್ ಉಂಟು. ಅದು ಹತ್ತಿಕೊಂಡು ನಾವೀಗ ಕುಂಜಾರಗಿರಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಅಲ್ಲೇ ಕಾಣ್ತಾ ಉಂಟು ಒಂದು ದೇವಸ್ಥಾನ, ಅದೇ ಕುಂಜಾರಗಿರಿ ದೇವಸ್ಥಾನ. ಸಹ ಇಷ್ಟು ಹೋಗ್ಲಿಕ್ಕೆ ಉಂಟು, ಸಾಕಾಯ್ತು. 50% ಡನ್. ಸಾಕಾಗಿಲ್ವಾ? ತುಂಬಾ ನೀರುಂಟಾ? ನೀರುಂಟು. ಇದು ಎಂತದ ಕರ್ವ್, ಹೀಗೆ ಮೆಟ್ಟಿಲು ನೋಡಿ, ಚೂರು ಕರ್ವ್ ಆಗಿ ಉಂಟು ಮೆಟ್ಟ. ಗೈಸ್, ಇಲ್ಲಿಯ ಸ್ಟೋರಿ ಏನಂದ್ರೆ, ಪರಶುರಾಮ ದೇವರು ಸಮುದ್ರದಿಂದ ಉದ್ಭವಿಸಿ ಈ ಕುಂಜಾರಗಿರಿಯನ್ನು ರಕ್ಷಣೆ ಮಾಡಲು ಒಂದು ದೇವಿಯನ್ನು ಸ್ಥಾಪನೆ ಮಾಡ್ಬೇಕಂತ ಅನ್ಕೊಂಡಿದ್ರು. ಸೊ ಇಲ್ಲಿ ಚತುರ್ಬಾಹುಳ್ಳ ದೇವಿಯನ್ನು ಸ್ಥಾಪಿಸಿ ಈ ಕುಂಜಾರಗಿರಿಯನ್ನು ರಕ್ಷಣೆ ಮಾಡ್ತಿದ್ದಾಳೆ. ಇವತ್ತಿಗೂ ಸಹ ದೇವಿ ರಕ್ಷಣೆ ಮಾಡ್ತಿದ್ದಾಳೆ ಅಂತ ಜನರ ನಂಬಿಕೆ. ಗಾಯ್ಸ್, ಎಂತ ಗೊತ್ತಾ, ಇಲ್ಲಿ ವಿಡಿಯೋ ಫೋಟೋಗ್ರಫಿ ಎಲ್ಲ ತೆಗಿಲಿಕ್ಕಿಲ್ಲ, ಆದ್ರೆ ಸಹ ನಾವು ತೆಗೆದಿದ್ದೇವೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾರು ರಿಪೋರ್ಟ್ ಮಾಡಬೇಡಿ ಈ ವಿಡಿಯೋಗೆ ಪ್ಲೀಸ್. ಗೈಸ್, ಇಷ್ಟು 2 ವ್ಲಾಗ್ ಮಾಡಿದ್ದೆ. 2 ವ್ಲಾಗಲ್ಲಿ ಕಾರ್ತಿಕ್ 3 ವ್ಲಾಗಲ್ಲಿ ಕಾರ್ತಿಕ್ ಬಂದಿದೆ. ಇದು 3ನೇ ವ್ಲಾಗ್ ಕಾರ್ತಿಕದ್ದು. ಇವನ್ ಎಲ್ಲಿ ಅವ ಅಂತ ನಿಮಗೆ ಗೊತ್ತಿಲ್ಲ ಇರ್ಬೋದು. ಎಲ್ಲಿ ಅವ? ನೀ ಎಲ್ಲಿ ಅವ? ಇಂಟ್ರೊಡಕ್ಷನ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ನಾವು ಬಾಗಲಕೋಟೆಯಿಂದ ಬಂದಿವಿ ಉಡುಪಿಗೆ ಸಾಲಿ ಕಲಿಯಕ್ಕೆ. ಕರೆ ಏನು ಮಾಡೋದಿರ್ಲಿ, ಇವನ್ ಜೋಡಿ ಸೇರಿ ವಿಡಿಯೋ ಮಾಡೋಕೆ ಕಲಿಯಾಕತ್ತೀನಿ. ಜೈ. ಗೈಸ್, ನೀವು ವೆಹಿಕಲಲ್ಲಿ ಕುಂಜಾರಗಿರಿ ದೇವಸ್ಥಾನಕ್ಕೆ ಬರೋದಾದ್ರೆ ಈ ರೋಡಿಂದ ಬರ್ಬೋದು. 5 ದಾರಿ ಉಂಟು. ಇವನಿಗೆ ಹೇಳ್ತಾನೆ ಯಾವ ದಾರಿ ಅಂತ ಹೇಳಿ. ಇಲ್ಲಿ ಇಲ್ಲಿಂದ 2 ರೋಡ್ ಡಿವೈಡ್ ಆಗುತ್ತೆ. ಈ ಕಡೆಯಿಂದ ಒಂದು, ಆ ಕಡೆ ಒಂದು. ಇದು ಇಲ್ಲಿ ಕೊಡುದು. ಕೆಳಗೆ ಇಲ್ಲಿ ಕಲ್ಲೊಂದು ಸ್ಟೆಪ್ಸ್, ಇಲ್ಲೊಂದು ಸ್ಟೆಪ್ಸ್. ಇದು ಓಪನಿಂಗ್ ಅಂದ್ರೆ ಈ ದ್ವಾರದಿಂದ ಎಂಟ್ರಿ ದೇವಸ್ಥಾನಕ್ಕೆ. ಇದೇ ದ್ವಾರ, ದೇವಸ್ಥಾನದ್ದು ಮೇನ್ ದ್ವಾರ. ಈ ದ್ವಾರದಿಂದ ಮೇಲೆ ಹೋಗ್ಬೋದು. ಹಾಗೆ ಸ್ಟ್ರೈಟ್ ಬಂದರೆ ಇದು ಓಲ್ಡ್ ಸ್ಟೆಪ್ಸ್, ಎಲ್ಲರೂ ಇಲ್ಲಿಂದ ಬರ್ತಿದ್ರು. ಸೊ ಇವತ್ತು ನಾವು ಇಲ್ಲಿಂದ ವಾಪಸ್ ಹೋಗುವಂಥ ಪ್ಲ್ಯಾನ್. ಗೊತ್ತಿಲ್ಲ ಗೈಸ್, ಡೇಂಜರ್ಫುಲ್. ಹೆದರಿಕೆ ಸಾಕ್ತದೆ, ಯಾರಷ್ಟು ಹೋಗ್ದಿರ್ಲಿಲ್ಲ. ಕಾಲಲ್ಲಿ ನೋಡ್ಕೊಂಡು ಹೋಗಷ್ಟೇ. ಅಣ್ಣ ಹೊಡಿದ್ರೆ ಅಲ್ಲ, ಸ್ನೇಕ್ಸ್ ಎಲ್ಲ ಗೈಸ್ ಫುಲ್ ಡೇಂಜರ್. ನಿಮ್ಗೋಸ್ಕರ ವ್ಲಾಗ್ ಮಾಡ್ತಿದ್ದೇವೆ. ಹೋಗ್ತಾರೆ ಕಣೋ ಸ್ವಲ್ಪ ಜನ. ಬಟ್ ಈ ಟೈಮಲ್ಲಿ ಇಲ್ಲಿ ಬರೋದು ಸೀರಿಯಸ್ಲಿ ಡೇಂಜರ್. ಹೌದಾ? ಮತ್ತೆ ಎಂತ? ಅಣ್ಣ ಹೆದರಿಸ್ಬೇಡ ಎಂತ. ಹೋಗುದಾ? ಹೋಗ ಫುಲ್ ಓಲ್ಡ್ ರಸ್ತೆ. ನಾವು ಹೆದರಿಕೆಯಲ್ಲಿ ಹೋಗ್ತಿದ್ದೇವೆ. ನಾನು ವಿಡಿಯೋ ನೋಡುದಾ ಅಥವಾ ನೆಲ ನೋಡುದಾ ಗೊತ್ತಾಗ್ತಿಲ್ಲ. ಪಟಾಸಿ ವಿಡಿಯೋ ಮಾಡಿದೆ, ಹೊಟ್ಟೆ ಹಾಯ್ಕೋ. ಇಲ್ಲಿಂದ ಒಂದು ವ್ಯೂ ನೋಡೇ ಬಿಡು ಅಂತಾಡ್ರಿ. ಇಲ್ಲ, ಇನ್ನೂ ಉಂಟಿತ್ತು. ಹಾಂ, ಅಷ್ಟೇ ಗೈಸ್, ಅಷ್ಟೇ. ಎಂತ ಅಷ್ಟು ಡೇಂಜರ್ ಇರಲಿಲ್ಲ. ಬರ್ಬೋದು ನಿಮಗೆ ಓಲ್ಡ್ ಫೋಟೋಗ್ರಫಿಗೆ ಬರಬೇಕಾದ್ರೆ ಸಹ ಇಲ್ಲಿ ಬರ್ಬೋದು. ಮಾತ್ರ ಜಾಗ್ರತೆಯಿಂದ ಬನ್ನಿ, ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗಬೇಡಿ, ಗಮ್ಮತ್ತೆಲ್ಲ ಮಾಡಿ ಬರಬೇಡಿ. ನಾವು ಚಿಕ್ಕ ಇರುವಾಗ ಇಲ್ಲಿಂದಲೇ ಬರ್ತಿದ್ವಿ. ಒಂದು ಸರಿ ನಾನು ಬಂದಿದ್ದು ಮಾತ್ರ. ಸೊ ಇನ್ನೊಂದು ನಾವು ಬಂದಿದ್ದು
ರೀಕನ್ಸ್ಟ್ರಕ್ಟೆಡ್ ಇದು ಸ್ಟೆಪ್ಸ್, ಸೂಪರ್ ವ್ಯೂ. ಅದಕ್ಕಿಂತ ನಾನು ಪ್ರಿಫರ್ ಇಲ್ಲೇ ಮಾಡ್ತೇನೆ. ಎಲ್ಲರೂ ಬನ್ನಿ, ಇಲ್ಲಿ ಟಾಪ್ ಉಂಟು. ಈಗ ಕಾರ್ತಿಕ್ ಅದೊಂದು ಡ್ಯಾನ್ಸ್ ಇಲ್ಲಿ ಮಾಡ್ಬೇಕಂತೆ, ಸೊ ಮಾಡ್ತಾನೆ ಈಗ. ಡಿಸ್ಕ್ಲೈಮರ್ ಫಸ್ಟಿಗೆ ಹಾಕಿದ್ದೇವೆ, ನಾವಿಲ್ಲಿ ಜಸ್ಟ್ ಇನ್ಸ್ಟಾಗ್ರಾಮ್ ಪರ್ಪಸ್ಗೆ ಮಾಡೋದು, ನಾಟ್ ಅದರ್. ಸೊ ಅಲ್ಲಿಯೇ ರಸ್ತೆ ಗೈಸ್, ನೀನು ಪ್ರಾಕ್ಟೀಸ್ ಮಾಡ, ಅದೇ ರಸ್ತೆ ಅಷ್ಟೇ, ಎಂತ ಅಷ್ಟು ದೂರ ಇಲ್ಲ. ಹೇಗುಂಟು ರಿಯಾಕ್ಷನ್ ಕೊಡು. ನೋ ರಿಯಾಕ್ಷನ್ ಕೊಡು. ಸೂಪರ್, ಬರ್ತೀರಾದ್ರೆ ಬನ್ನಿ, ರೆಕಮೆಂಡೆಡ್ ಗೈಸ್. ಕುಂಜಾರಗಿರಿ ದರ್ಶನ ಆಯಿತು, ಎಲ್ಲ ಆಯಿತು. ಈಗ ಎಲ್ಲಿ ಹೋಗುದು? ಪರಶುರಾಮ ತೀರ್ಥ ಅಲ್ಲ, ಸಾರಿ, ಪರಶುರಾಮ ದೇವಸ್ಥಾನಕ್ಕೆ ಹೋಗುದು. ಪರಶುರಾಮ ದೇವಸ್ಥಾನದ್ದು ಸ್ಟೋರಿ ಹೀಗಿದೆ. ಲಾಗರ್ ಬಿಸಿ ಕಾಲಲ್ಲಿ, ಅಲ್ಲಿ ತನಕ ನಾ ಕಂಟಿನ್ಯೂ ಮಾಡ್ತೆ ನಮ್ಮ ಸ್ಟೈಲಲ್ಲಿ. ಇದು ಶ್ರೀ ಪರಶುರಾಮ ದೇವಸ್ಥಾನ ಗಾಯ್ಸ್. ನಾವಿವತ್ತು ಪರಶುರಾಮ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಈ ಪರಶುರಾಮ ದೇವಸ್ಥಾನ ಸ್ಟೋರಿ ಅಂತ ಅಂದ್ರೆ, ಇದು ವಿಮಾನಗಿರಿ ಹಿಲ್ಸ್ ಅಂತ, ವಿಮಾನಗಿರಿ ಬೆಟ್ಟ. ಇಷ್ಟೇ ಚಿಕ್ಕ ವಿಗ್ರಹ ಪರಶುರಾಮ ದೇವರದ್ದು, ಅದು ಕಲ್ಲಿನ ಆಕೃತಿಯಲ್ಲಿದೆ. ಈ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ ಆ ಟೈಮಲ್ಲಿ ಇದು ಸ್ಥಾಪನೆ ಆಗಿದ್ದು, ಆ ಟೈಮಿಂದ ಇದ್ದಿದೆ. ಪರಶುರಾಮ ದೇವರ ಬಲಗೈಯಲ್ಲಿ ಚಿಕ್ಕ ಪುಟ್ಟ ಪರಶುವಿದ್ದರೆ, ಇನ್ನೊಂದು ಎಡಗೈಯಲ್ಲಿ ಧನಸ್ಸು ಇದೆ. ಅಲ್ಲಿ ಒಂದು ಪಾಂಡ್ ಉಂಟು. ಈ ಪಾಂಡ್ ಒಳಗೆ ಹೋಗ್ತಿಲ್ಲ, ಜಸ್ಟ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ನಾವು ಬಂದದಿಲ್ಲಿ ಫಸ್ಟ್ ಟೈಮ್, ನಾನು ಬಂದದ್ದು ಫಸ್ಟ್ ಟೈಮ್. ಇವನು 2-3 ಸರಿ ಬಂದಿದ್ದಾನಂತೆ. ಹಾಂ, ಜಾಸ್ತಿ ಬಂದಿದ್ದಾನಂತೆ. ಸೊ ಇಲ್ಲಿ ಸ್ನಾನ ಮಾಡುವ ಜಾಗ ಮೋಸ್ಟ್ಲಿ ಭಾರ್ಗವ ಮಂಟಪ ಅಂತೆ ಸರ್ ಇದರದ್ದು. ಸೊ ನಾವು ಒಳಗೆ ಹೋಗಲ್ಲ, ದೇವರ ಜಾಗ ಇರ್ಬೋದು. ಪೂಜಾರಿ ಸ್ನಾನ ಮಾಡೋದು ನೋಡಿದ ಹೋಗು. ಅದು ನಾಗಬನ. ಹಾಂ, ಮೇಲ್ಗಡೆಯಿಂದ ತೋರಿಸ್ತೇವೆ ಇದು ಪಾಂಡ್ ಹೇಗುಂಟಂತ. ಇದರಿಂದ ಹೋಗ್ಬೋದಾ? ಜಾಸ್ತಿ ನೀರಿಲ್ಲಲ್ಲ, ಡೀಪ್ ಉಂಟಾ? ಡೀಪ್ ಇರ್ಬೋದು. ಇದು ಕೂಡ್ ತರನೇ ಇತ್ತಲ್ಲ, ಗಣೇಶತೀರ್ಥಾಗಿ ಉಂಟಲ್ಲ ಗೈಸ್. ಲಾಸ್ಟ್ ಬ್ಲಾಗಲ್ಲಿ ನಾನು ಧನುಷ್ ತೀರ್ಥದ್ದು ಬ್ಲಾಗ್ ಮಾಡಿದ್ದು, ಸೇಮ್ ಹಾಗೆ ಉಂಟು. ಅಲ್ಲಿ ಕುಂಜಾರಗಿರಿ, ಇದರ ಎದುರೇ ಕುಂಜಾರಗಿರಿ ಉಂಟು ಎದುರೇ. ಸೊ ಇಲ್ಲಿ ಜಾರ್ತದಂತ ಒಂದೇ ಹೆದರಿಕೆ, ಮಳೆಗಾಲ ಈಗ ಇಲ್ಲಿ. ಓಹ್, ಅದೇ ಎಂಟ್ರಿ ಈ ದೇವಸ್ಥಾನಕ್ಕೆ. ಸ್ಟೆಪ್ಸ್ ಸಹ ಉಂಟು, ನನಗೆ ಡೌಟ್. ರೋಡ್ ಸಹ ಉಂಟು. ಅಲ್ಲಿ ಇನ್ನೊಂದು ಪೂಲ್ ಉಂಟು, ಅದು ಮ್ಯಾನ್ ಮೇಡ್. ಹಾಂ, ಮ್ಯಾನ್ ಮೇಡ್ ಪೂಲ್. ಪರಶುರಾಮ ದೇವಸ್ಥಾನ ಒಳಗೆ ಎಂಟ್ರಿ. ಸೊ ಹೋಗುವ ಈಗ ಗೈಸ್. ಅದೇ ಇಲ್ಲಿಂದ ಮಣಿಪಾಲ್ ಕಾಣ್ತದೆ. ಓ, ಅದು ಮಣಿಪಾಲ್ ಫುಲ್. ಸುಸ್ತಾಯ್ತು ನಿಂಗೆ? ಕಾಲದ ಯುವಕರು ಸುಸ್ತಾಯ್ತು ಗೈಸ್, ಟೆನ್ಷನ್. ಇವನಿಗೊಂದು ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದೆ ನಾನೀಗ. ಹಾಂ, ಅದು ನೀವು ಸಹ ನೋಡಲಿಲ್ಲ ಇರ್ಬೋದು. ಸೊ ನಾವು ಅದು ಪ್ಲೇಸಿಗೆ ತೋರಿಸ್ತೇವೆ. ನಾನು ಸಹ ನೋಡಲಿಲ್ಲ, ಈ ಲೋಕಲೈಟ್ ಆಗಿ ನೋಡಲಿಲ್ಲ, ಇವತ್ತು ನೋಡ್ತೇವೆ. ಸೊ ಲೆಟ್ಸ್ ಗೋ, ಬೈ ಬೈ. ಇಲ್ಲಿ ಮಧ್ವಾಚಾರ್ಯರು ಚಿಕ್ಕವರಿರುವಾಗ ಮಣಿಮಂತ ರಕ್ಕಸನನ್ನು ಕಾಲಿಂದ ತುಳಿದು ಸಾಯಿಸಿರೋ ಜಾಗ. ಬನ್ನಿ ನೋಡುವ. ಮಣಿಮಂತ ಗೋಪುರ ಸಹ ಹೇಳ್ತಾರೆ. ಇಲ್ಲಿ ನೋಡಿ, ಇದು ಸೆಂಟ್ರಲ್ ಇತ್ತು ತುಳಿದಿರೋದು. ಅಲ್ಲಿ ತೊಳೆದದ್ದು ಸರ್ಪದ ರೂಪದಲ್ಲಿ ಬಂದಿದ್ದು. ದೇವಸ್ಥಾನದ ಸ್ಟೋರಿ ಎಂತಂದ್ರೆ, ಹಿಂದೆ ಮಧ್ವಾಚಾರ್ಯರು, ಅವರಿಗೆ ಇನ್ನೊಂದು ಹೆಸರು ಸಹ ಇತ್ತು, ವಾಸುದೇವನ್ ಅಂತ. ಮಧ್ವಾಚಾರ್ಯರು ಕುಂಜಾರಗಿರಿಗೆ ಹೋಗಿ ದುರ್ಗಾದೇವಿಗೆ ಪೂಜೆ ಮಾಡಿ ಹಿಂತಿರುಗುವಾಗ ಮಧ್ಯದಲ್ಲಿ ಮಣಿಮಂತ ಸರ್ಪ ಅದ ಸಿಗ್ತದೆ. ಆ ಮಣಿಮಂತ ಸರ್ಪನನ್ನು ಕೊಂದು, ಇದು ಸ್ಟೋರಿ ಆಗಿದ್ದು ಬಾಲ್ಯದಲ್ಲಿ, ಅವರ ಮಧ್ವಾಚಾರ್ಯರ ಬಾಲ್ಯದಲ್ಲಿ. ಈ ಮಣಿಮಂತ ಸರ್ಪನನ್ನು ಕೊಂದು ಅವರ ವಧಾಸ್ಥಾನ ಇಲ್ಲೇ ಯುದ್ಧ ಆಗಿದ್ದು, ಕಾಲ್ ತುಳಿತದಿಂದ ಅವರನ್ನು ಸಾಯಿಸ್ತಾರೆ. ಸೊ ಇದೇ ಪ್ಲೇಸ್ ಅವರದ್ದು, ಮಣಿಮಂತ ರಾಕ್ಷಸನಿಗೆ ಸಂಹರಿಸಿದ್ದು ಜಾಗ. ಈಗ ಬಾಣತೀರ್ಥಕ್ಕೆ ಹೋಗ್ತಿದ್ದೇವೆ. ಮೊನ್ನೆ ಧನುಷ್ ತೀರ್ಥಕ್ಕೆ ಹೋಗಿದ್ದು, ಇವತ್ತು ಬಾಣತೀರ್ಥಕ್ಕೆ ಹೋಗ್ತಿದ್ದೇವೆ. ಗೊತ್ತಿಲ್ಲ ಇತ್ತ ಇಲ್ಲ ಅಂತ. ಹಾಂ, ಫಸ್ಟ್ ಟೈಮ್ ಹೋಗೋದು, ಗೊತ್ತಿಲ್ಲ, ನಾವು ಹುಡುಕಿ ಹೋಗೋದು ಈಗ. ಗೈಸ್, ಇದೆ ಬಾಣತೀರ್ಥ, ಮಹಾಲಿಂಗೇಶ್ವರ ದೇವಸ್ಥಾನ ಬಾಣತೀರ್ಥ. ನೀವು ಆಚಿಂದ ಬಂದರೆ
ಇಲ್ಲಿ ಒಳಗೆ ಇಲ್ಲಿ ಒಂದು ಬೋರ್ಡ್ ಉಂಟು, ಅಲ್ಲಿ ಒಳಗೆ ಬರಬೇಕು. ಇಲ್ಲಿ ಯಾರು ಅಷ್ಟು ಬರಲಿಲ್ಲ. ಬಾಣತೀರ್ಥಕ್ಕೆ ಬಂದ್ವಿ, ಅನ್ಎಕ್ಸ್ಪ್ಲೋರ್ಡ್ ತೀರ್ಥ ಇದೆಯಾ ಅಂತ. ಬಾಣತೀರ್ಥ ಅಲ್ಲ, ಸೇಮ್ ಉಂಟು ನೋಡಿ ಧನುಷ್ ತೀರ್ಥ ಹಾಗೆ. ಎಂತದಲ್ಲ ಏನಪ್ಪ ಗೈಸ್, ಫಿಶ್ ತಲೆ ಮೇಲೆ ಎಲ್ಲ ಫಿಶ್ ಮೇಲೆ ಶೈನ್ ಉಂಟು. ಒಂದು ಝೂಮ್ ಹಾಕಿದೆ, ಅಷ್ಟು ಝೂಮ್ ಬರಲ್ಲ ಇದರಲ್ಲಿ. ಅದೇ ಹಂಗೆ ಅದು ಈಗ ಮಣಿಯ ಅಂತ ಗೈಸ್. ಅದೇ ಪವಾಡ ಗೈಸ್, ಅದು ಪವಾಡ ಅಲ್ಲ. ಇದೇ ಮಾಲಿಂಗೇಶ್ವರ ದೇವಸ್ಥಾನ, ಫುಲ್ ಓಲ್ಡ್ ಗೈಸ್. ಇದೆ ಕುಂಜಾರಗಿರಿ ಬೆಟ್ಟ ಹಾಗೂ ಪರಶುರಾಮ ಬೆಟ್ಟ, ಮತ್ತೆ ಮಣಿಮಂತ ಸರ್ಪನನ್ನು ಕೊಂದ ದೇವಸ್ಥಾನ ಆಗಿದ್ದು ಬಾಣತೀರ್ಥ, ಮಾಲಿಂಗೇಶ್ವರ ದೇವಸ್ಥಾನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.